ನಿಮ್ಮ ಹತ್ರ ATM ಕಾರ್ಡ್ ಇರೋದಿಲ್ಲ, ಆದರೆ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರಿ ಅಂತ ಅಂದರೆ ನೀವು ತುಂಬಾ ಈಸಿಯಾಗಿ ಫೋನ್ಪೇ ಅಕೌಂಟನ್ನು ನಿಮ್ಮ ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ನ ಈಸಿಯಾಗಿ ಲಿಂಕ್ ಮಾಡ್ಕೊಬೋದು. ಓಕೆನಾ? ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ, ನೀವೇನಾದರೂ ಆಲ್ರೆಡಿ ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡಿಬಿಟ್ಟಾದ್ರೂ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಅನ್ಇನ್ಸ್ಟಾಲ್ ಸಿಂಬಲ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಅಥವಾ ಅಪ್ಲಿಕೇಶನ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಫೋನ್ಪೇ ಅಪ್ಲಿಕೇಶನ್ ಮೇಲೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಅಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಕೆಲವು ಮೊಬೈಲ್ಗಳಲ್ಲಿ ಐ ಬಟನ್ ಇರುತ್ತೆ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ರೀತಿನಾದ್ರೂ ಆಗಲಿ ಈ ಒಂದು ಫೋನ್ಪೇ ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರ ಅಲ್ವಾ, ಇಲ್ಲಿ ನೀವು ನೋಡ್ತಿರ್ಬೋದು. ಈ ರೀತಿ ನೀವು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೋಡ್ತಿರ್ತೀರ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ. ಸೊ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ, ನಿಮಗೆ ಫೋನ್ಪೇ ಅಕೌಂಟ್ ಅಂತ ಇರುತ್ತೆ ನೋಡಿ, ಅಲ್ಲೇನು ಬರೆದಿರುತ್ತೋ ಅದೇ ಟೈಟಲ್ ಆಗಿರುತ್ತೆ. ಜಸ್ಟ್ ಆ ಒಂದು ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅನ್ನುವಂಥ ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನೊಂದು ಡಿಸ್ಕ್ರಿಪ್ಷನ್ ಅನ್ನುವಂಥ ಲಿಂಕ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಪ್ಲೇಸ್ಟೋರ್ ಓಪನ್ ಆಗಿದ ನಂತರ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಲಿಂಕ್ ಮುಖಾಂತರ ಹೋಗಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಏನಾದರೂ ಕ್ರಿಯೇಟ್ ಮಾಡ್ತಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ನಾನಿಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟು ನಿಮಗೆ ಓಪನ್ ಅಂತ ಕೇಳುತ್ತೆ. ಈ ಒಂದು ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಯಾವುದಿರುತ್ತೋ ಆ ಒಂದು ನಂಬರನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಮತ್ತು ಆ ಒಂದು ಸಿಮ್ಮು ಈ ಒಂದು ಮೊಬೈಲ್ ನೀವು ಯೂಸ್ ಮಾಡ್ತಿರ್ತೀರಲ್ಲ ಆ ಮೊಬೈಲ್ನಲ್ಲಿ ಆ ಸಿಮ್ ಇರಬೇಕಾಗತ್ತೆ. ಓಕೆನಾ? ಸೊ ಆ ಒಂದು ನಂಬರನ್ನು ನಾನು ಇಲ್ಲಿ ಎಂಟರ್ ಮಾಡ್ಕೊತಿದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ 5 ಡಿಜಿಟ್ OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ತಗೊಂಡಿಲ್ಲ ಅಂದರೆ ಮೆಸೇಜ್ ಬಾಕ್ಸ್ಗೆ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಏನು ಬಂದಿರುತ್ತೋ ಅದನ್ನು ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಈ ಪರ್ಮಿಷನ್ಸ್ಗಳಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಆ್ಯಡ್ ಅಕೌಂಟ್ ಅಂತ ಕೇಳುತ್ತೆ. ಸ್ಟಾರ್ಟಿಂಗಲ್ಲೇ ಕೇಳಲಿಲ್ಲ ಅಂದರೆ ನಿಮಗೆ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಇರುತ್ತೆ. ಇಲ್ಲಿ ಫೋಟೋ ಆ್ಯಡ್ ಮಾಡಿರೋದ್ರಿಂದ ಪ್ರೊಫೈಲಲ್ಲಿ ಫೋಟೋ ತೋರಿಸ್ತಿದೆ, ಬಟ್ ನಿಮಗೆ ಫೋಟೋ ತೋರಿಸ್ತಿರೋದಿಲ್ಲ. ಜಸ್ಟ್ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಪ್ರೊಫೈಲ್ ಇರುತ್ತೆ ನೋಡಿ ಲೆಫ್ಟ್ ಸೈಡು, ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂತಂದರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇಲ್ಲಿ ಎಲ್ಲ ಬ್ಯಾಂಕ್ಸ್ಗಳ ನೇಮು ತೋರಿಸುತ್ತೆ. ನಿಮ್ಮ ನಂಬರ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಆ ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಶೋ ಆಗಿಲ್ಲ ಅಂದರೆ ಇಲ್ಲಿ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಂದು ಸ್ಟೇಟ್ ಬ್ಯಾಂಕ್ ಆಗಿರೋದ್ರಿಂದ SBI ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಫಸ್ಟ್ ಕೇಳೋದು ಸಿಮ್ 1 ಸಿಮ್ 2 ಕೇಳುತ್ತೆ. ನೀವು ಯಾವುದಕ್ಕೆ ಲಿಂಕ್ ಆಗಿರುತ್ತೋ ಸಿಮ್ 1 ಸಿಮ್ 2 ಅದನ್ನು ಸೆಲೆಕ್ಟ್ ಮಾಡಿದ್ರಿ ಅಂದರೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಟ್ UPI ಪಿನ್ ಮೇಲೆ ನೀವು ಜಸ್ಟ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮಗೆ ಆಧಾರ್ ಕಾರ್ಡ್ ಮುಖಾಂತರ ಈ ಒಂದು UPI ಪಿನ್ ಕ್ರಿಯೇಟ್ ಮಾಡಲಾ ಅಥವಾ ಈ ಡೆಬಿಟ್ ಕಾರ್ಡ್ ATM ಕಾರ್ಡ್ ಏನಿರುತ್ತೆ ಆ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡಲಾ ಅಂತ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ನಿಮಗೆ ATM ಕಾರ್ಡು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಮಾಡಿದ್ದೀನಿ, ಕ್ಲಿಕ್ ಮಾಡ್ಕೊಂಡು ನೋಡಿ ಯಾವ ರೀತಿ ATM ಕಾರ್ಡ್ ಮುಖಾಂತರ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು. ಸೊ ನಾವು ಬಂದಿರೋದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇಲ್ಲಿ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಕಂಟಿನ್ಯೂ ಅಂತ ಇರುತ್ತೆ ನೋಡಿ ಕೆಳಗಡೆ, ಈ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ಸ್ಟಾರ್ಟಿಂಗ್ ಅಂದರೆ ಲಾಸ್ಟ್ ATM ಅಲ್ಲಿದ್ರೆ ಲಾಸ್ಟ್ 6 ಡಿಜಿಟ್ ಕೇಳುತ್ತೆ, ಬಟ್ ಆಧಾರ್ ಕಾರ್ಡ್ನಲ್ಲಿ ಸ್ಟಾರ್ಟಿಂಗ್ 6 ಡಿಜಿಟ್ ಏನಿರುತ್ತೆ, ಸ್ಟಾರ್ಟಿಂಗ್ 6 ನಂಬರ್ ಏನಿರ್ತವೆ ಆ 6 ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಆಧಾರ್ ಕಾರ್ಡಲ್ಲಿರುವಂಥ ಸ್ಟಾರ್ಟಿಂಗ್ 6 ಡಿಜಿಟನ್ನು ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಪರ್ಮಿಷನ್ ಕೇಳುತ್ತೆ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಧಾರ್ ಕಾರ್ಡ್ಗೆ. ಸೊ ಇಲ್ಲಿ ಈ ಒಂದು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ ಒಂದು. ಓಕೆನಾ? ಆ OTP ಎಂಟರ್ ಮಾಡಿ ಅಥವಾ ಅದು ಆಟೋಮೆಟಿಕ್ಲಿ ತೊಗೊಳುತ್ತೆ. ತೊಗೊಂಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತೊಗೊಳುತ್ತೆ. ತೊಗೊಂಡಿಲ್ಲ ಅಂತ ಅಂದರೆ ಮೆಸೇಜ್ ಬಾಕ್ಸಲ್ಲಿ ಬಂದಿರುತ್ತೆ. ಸೊ ಅಲ್ಲಿ ಏನಿರುತ್ತೋ OTP ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ
ಇದನ್ನು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ಬಾಟಮಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಸೆಟ್ 6 ಡಿಜಿಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ, ಕೆಲವೊಂದು ಸೆಟ್ 4 ಡಿಜಿಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ. ನೀವು ಇಲ್ಲಿ ಕ್ರಿಯೇಟ್ ಮಾಡಿರೋದಿಲ್ಲ ಪಿನ್, ಇದು ನಿಮ್ಮ ಒಂದು ಮೊಬೈಲ್ ಪಿನ್ ಥರ. ನೀವು ಲಾಕ್ ಓಪನ್ ಮಾಡಬೇಕು ಅಂದರೆ ನೀವು ಎಂಟರ್ ಮಾಡಿರೋ ಪಿನ್ನ ಕ್ಲಿಕ್ ಮಾಡಿದ್ರೆ ಅಲ್ವಾ, ನೀವು ಎಂಟರ್ ಮಾಡಿದ್ರೆ ಓಪನ್ ಆಗೋದು. ಅದೇ ರೀತಿ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂತಂದರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೋಗೋದು. ಓಕೆನಾ, ಪ್ರೈವಸಿ ರಿಲೇಟೆಡ್ ಇದಿರುತ್ತೆ. ಸೊ ನಿಮಗೆ ಯಾವುದು ನೆನಪಿರುತ್ತೋ ಆ ಪಿನ್ನನ್ನು ನೀವು ಎಂಟರ್ ಮಾಡಿ, ನಿಮ್ಮ ನೆನಪಲ್ಲಿ ಇರಬೇಕು. ಓಕೆನಾ, ಆ ಥರದೊಂದು ಪಿನ್ನನ್ನು ಎಂಟರ್ ಮಾಡಿ, ನಿಮ್ಮೊಂದು ಮೊಬೈಲ್ ನಂಬರ್ ಆಗಿರ್ಬೋದು, ಬೇರೆ ಆಗಿರ್ಬೋದು. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ನೀವು ಸ್ಟಾರ್ಟಿಂಗ್ ಏನು ಎಂಟ್ರ್ ಮಾಡಿದ್ರೋ ಪಿನ್ನು, ಅದೇ ಪಿನ್ನನ್ನು ಮತ್ತೆ ಎಂಟ್ರ್ ಮಾಡಬೇಕಾಗತ್ತೆ. ಸೊ ನೀವು ಏನು ಎಂಟ್ರ್ ಮಾಡಿರ್ತೀರ ಪಿನ್ನು ಅದು ನಿಮ್ಮ ತಲೆಯಲ್ಲಿರುವಂಥದ್ದೇ ಆಗಿರಬೇಕಾಗತ್ತೆ. ಓಕೆನಾ, ಮಾಡ್ತೀರಿ ಅಂದರೆ ಮತ್ತೆ ಫರ್ಗೆಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಓಕೆನಾ, ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸಿರ್ಬೋದು ಪ್ರೈಮರಿ ಅಕೌಂಟ್ಗೆ SBI ಸೆಲೆಕ್ಟ್ ಆಗಿದೆ, ಒಂದು ಬ್ಯಾಂಕ್ ಪ್ರೈಮರಿಗೆ ಸೆಟ್ ಆಗಿರುತ್ತೆ. ಓಕೆನಾ, ಸೊ ಈ ರೀತಿ ಬ್ಯಾಂಕ್ ಲಿಂಕ್ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಆಧಾರ್ ಕಾರ್ಡ್ ಮುಖಾಂತರ. ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಿದ್ರಿ ಅಥವಾ ಅವ್ರದಿಂದ ಅಮೌಂಟ್ ಬಂತು ಅಂದರೆ ಇಲ್ಲಿ ಹಿಸ್ಟ್ರಿ ಅಂತ ಇರುತ್ತೆ ನೋಡಿ, ರೈಟ್ ಸೈಡಲ್ಲಿ ಎಂಡಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಬಂದಿರೋ ಅಮೌಂಟು, ಡೆಬಿಟ್ ಕ್ರೆಡಿಟ್ ಎಲ್ಲ ಕೂಡ ನಿಮಗೆ ತೋರಿಸುತ್ತೆ. ಓಕೆನಾ, ನೆಕ್ಸ್ಟು ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಬ್ಯಾಂಕ್ ನೇಮ್ ತೋರಿಸ್ತಿರುತ್ತೆ ನಿಮಗೆ. ಬ್ಯಾಂಕ್ ನೇಮ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದಲ್ವ ಪಿನ್ ಎಂಟರ್ ಮಾಡಿರ್ತೀರ ನೆನಪಲ್ಲಿರಬೇಕು ಅಂತ, ಆ ಪಿನ್ನನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಅಂತ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಶೋ ಆಗುತ್ತೆ. ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಮತ್ತು ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂದರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅದು ನಿಮಗೆ ಬ್ಯಾಲೆನ್ಸ್ ಶೋ ಆಗೋದು ಮತ್ತು ಅಮೌಂಟ್ ಬೇರೆಯವರಿಗೆ ಸೆಂಡ್ ಆಗೋದು. ಇನ್ನು ನೆಕ್ಸ್ಟ್ ನೀವು ಅಮೌಂಟ್ನ ಕಳಿಸೋದು ಯಾವ ರೀತಿ ಅಂತ ಅಂದರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ನಿಮ್ಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೂ ಕೂಡ ಈ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಯಾರಿಗಾದ್ರೂ ₹1 ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇಲ್ಲಿ ಅವ್ರ ಮೊಬೈಲ್ ನಂಬರ್ ಆದರೂ ಎಂಟ್ರ್ ಮಾಡಿ, ಅಥವಾ ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿದೆ ಅಂತ ಅಂದರೆ ಅವ್ರ ನೇಮನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಟೈಪ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ನಾನಿಲ್ಲಿ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರುವಂಥ ಒಂದು ನೇಮನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಸರ್ಚ್ ಮಾಡ್ತಿದ್ದೀನಿ, SAGR ಅಂತ ಟೈಪ್ ಮಾಡಿದ ತಕ್ಷಣ ನಮ್ಗೆ ಏನಾಗ್ತಿದೆ ಅಂತ ಅಂದರೆ ಅಕೌಂಟ್ ತೋರಿಸ್ತಿದೆ. ನೀವು ನಂಬರ್ ಇತ್ತು ಅಂದರೆ ನಂಬರ್ನ ಟೈಪ್ ಮಾಡಿ. ಇನ್ನು ನೆಕ್ಸ್ಟು ಚಾರ್ಟ್ ಈ ರೀತಿ ಓಪನ್ ಆಗುತ್ತೆ. ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನಿಮ್ಗೆ 1 2 3 4 ಕೀಬೋರ್ಡಲ್ಲಿ ತೋರಿಸ್ತಿಲ್ಲ ಅಂದರೆ ಲೆಫ್ಟ್ ಸೈಡ್ ಎಂಡಲ್ಲಿ ನೀವು ನೋಡ್ತಿರ್ಬೋದು 1 2 3 ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಕೀಬೋರ್ಡ್ ಚೇಂಜ್ ಆಗುತ್ತೆ, ನಂಬರ್ಸ್ದು ಬರುತ್ತೆ. ಓಕೆನಾ, ಸೊ ಇನ್ನು ನೆಕ್ಸ್ಟು ನೀವು ಎಷ್ಟು ಅಮೌಂಟ್ನ ಕಳಿಸ್ಬೇಕು ಅಷ್ಟನ್ನೇ ಎಂಟ್ರ್ ಮಾಡಿ. ಬಟ್ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಜಸ್ಟ್ ₹1 ಸೆಲೆಕ್ಟ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಪೇ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಪಿನ್ ನಿಮ್ಗೆ ಹೇಳಿದೆಲ್ವ, ಮೊದಲೇ ಹೇಳಿದೆ ಅಲ್ವಾ, ಪಿನ್ ನೆನಪಲ್ಲಿ ಇರಬೇಕು ನಿಮಗೆ. ಈ ಪಿನ್ನೇ ನೀವು ಅಮೌಂಟ್ ಕಳಿಸೋದಕ್ಕೆ ಮತ್ತು ಅಮೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಯೂಸ್ ಆಗೋದು ಅಂತ. ಸೊ ಆ ಪಿನ್ ನಿಮ್ಮ ತಲೆಯಲ್ಲಿ ನೆನಪಿರುತ್ತೆ ಅಲ್ವಾ, ಸೊ ಅದನ್ನು ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಅವ್ರಿಗೇನಾಗುತ್ತೆ ಅಂತ ಅಂದರೆ ಅಮೌಂಟು ವಿತಿನ್ 5 ಸೆಕೆಂಡ್ ಒಳಗಡೆ ಸೆಂಡ್ ಆಗಿರುತ್ತೆ. ಇದೇ ರೀತಿ ನೀವು ₹1 ಅಲ್ಲ 1000 ಲಕ್ಷ ಕಳಿಸಿದ್ರು ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಈ ರೀತಿ ನೀವು ಅಮೌಂಟನ್ನು ಕಳಿಸ್ಬೋದು ತುಂಬಾ ಈಸಿಯಾಗಿ ಫೋನ್ಪೇ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.